ಇಲ್ಲಿ ಕಂಫರ್ಟೇಬಲ್ ಆಗಿ ಸುಖವಾಗಿ ಯಾಕೆ ಕೂತ್ಕೊಳ್ಬೇಕು ಅಂತಂದರೆ ನಾವಿವತ್ತು ಪ್ರಾಣಾಯಾಮವನ್ನು ಮಾಡೋದನ್ನು ಕಲಿತಾ ಇದ್ದೀವಿ. ಪ್ರಾಣಾಯಾಮದಲ್ಲಿ ಆಸನ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೀವು ಯಾವ ಆಸನದಲ್ಲಿ ಕೂತಿದ್ದೀರಾ ಮುಖ್ಯ ಅಲ್ಲ. ಕೂತಿರುವಂಥ ಆಸನದಲ್ಲಿ ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡಲಿಕ್ಕೆ ನಿಮ್ಮ ದೇಹ ಅನುವು ಮಾಡಿ ಕೊಡಬೇಕು. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ, ಆಸನ ಸಿದ್ಧಿಯ ನಂತರದಲ್ಲಿ ಪ್ರಾಣಾಯಾಮ ಹೇಳಿರೋದು ಯಾಕೆ ಅಂತಂದರೆ, ಇಲ್ಲಿ ಆಸನ ಸಿದ್ಧಿ ಅಂತಂದರೆ ತಲೆ ಕೆಳಗಾಗಿ ನಿಲ್ಲುವಷ್ಟು ಮಾಡೋದು ಅಂತಲ್ಲ, 108 ಸೂರ್ಯ ನಮಸ್ಕಾರ ಮಾಡೋದು ಅಂತಲ್ಲ. ಆಸನ ಸಿದ್ಧಿ ಅಂತಂದರೆ ಈಗ ಒಂದು ಪೋಸ್ಚರಲ್ಲಿ ಕೂತಿದ್ದೀರಾ ಅಂತಂದರೆ ಅದು ಬೇಕಾದರೆ ಚೇರ್ ಮೇಲೆ ಕೂತಿದ್ದೇ ಆಗಿರಬಹುದು. ಆ ಚೇರ್ ಮೇಲೆ ಕೂತಂಥ ಪೋಸ್ಚರಲ್ಲಿ ನಿಶ್ಚಲವಾಗಿ ದೇಹದ ಯಾವುದೇ ಅಂಗಾಂಗವನ್ನು ಅಲುಗಾಡಿಸದೆ, ದೇಹದ ಮೇಲೆ ಗಮನವನ್ನು ಹರಿಸದೆ, ಪ್ರಾಣಶಕ್ತಿಯ ಮೇಲೆ, ಉಸಿರಾಟದ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕೃತ ಮಾಡಲಿಕ್ಕೆ ಆದರೆ ಆಯಿತು. ಯಾವ ಆಸನದಲ್ಲಾದರೂ ಕೂತ್ಕೊಳ್ಳಿ, ನೆಲಕ್ಕಾದರೂ ಕೂತ್ಕೊಳ್ಳಿ, ಮಂಚದ ಮೇಲೆ ಕೂತ್ಕೊಳ್ಳಿ, ಟೇಬಲ್ ಮೇಲೆ ನೀವು ಸಪೋರ್ಟ್ ತೊಗೊಂಡು ಕೂತ್ಕೊಳ್ಳಿ, ಅಥವಾ ತುಂಬ ಪೇನ್ಫುಲ್ ಎಲ್ಲ ಇದ್ದಾಗ ಬೆನ್ನಿಗೆ ಸಹ ಸಪೋರ್ಟ್ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಗಮನ ಉಸಿರಿನ ಮೇಲೆ ಹರಿಸಲಿಕ್ಕೆ ದೇಹ ಸ್ಥಿರವಾಗಿ ಸುಖವಾಗಿ ಇರಬೇಕಷ್ಟೆ. ಸ್ಥಿರಂ ಸುಖಂ ಆಸನ, ಗೊತ್ತಾಯ್ತಾ? ಹಾಗಾಗಿ ಯಾವುದೇ ಬೇರೆ ಒತ್ತಡ ಇಟ್ಕೊಳ್ಬೇಡಿ. ನೆಲಕ್ಕೆ ಕೂತ್ಕೋಬೇಕು ಅನ್ನೋ ಒತ್ತಡ ಖಂಡಿತ ಬೇಡ. ಮೇಲೆ ಕೂತ್ಕೊಂಡು ಸಹ ಗಮನವನ್ನು ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡಿದರೆ ಆಯಿತು. ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ, ಇದು ಚಿನ್ಮುದ್ರೆ. ಬಲಗೈಯಲ್ಲಿ ವಿಷ್ಣು ಮುದ್ರೆ. ಎಸ್. ಸೊ ಪ್ರಾಣಾಯಾಮದಲ್ಲಿ ಹಲವಾರು ಆಯಾಮಗಳಿದೆ, ಹಲವಾರು ರೀತಿಯ ಪ್ರಾಣಾಯಾಮಗಳಿದೆ. ಇವತ್ತು ನಾವು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋಣ. ಯಾಕಂದರೆ ಇದು ಆಲ್ಮೋಸ್ಟ್ ಪ್ರತಿ ದೋಷಕ್ಕೂ, ವಾತದೋಷ, ಪಿತ್ತದೋಷ, ಕಫದೋಷ, ಈ 3 ದೋಷಗಳಲ್ಲಿರುವಂಥ ಯಾವುದೇ ವೈಪರೀತ್ಯವನ್ನು ಸರಿಪಡಿಸಲಿಕ್ಕೆ, ಅಷ್ಟೇ ಅಲ್ಲದೆ ನಮ್ಮ ಉಸಿರಿನಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸಿ ನಮ್ಮ ನರಮಂಡಲವನ್ನು ಇನ್ನಷ್ಟು ಚುರುಕುಗೊಳಿಸುವಲ್ಲಿ, ನರಮಂಡಲ ಚುರುಕಾಯಿತು ಅಂತಂದರೆ ಪ್ರತಿ ಜೀವಕೋಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ಸಿಕ್ಕ ಹಾಗೆ, ಅಷ್ಟೇ ಅಲ್ಲದೆ ಆಕ್ಸಿಜನ್ ಜಾಸ್ತಿ ಸಿಕ್ತು ಅಂತಂದರೆ ರಕ್ತದಲ್ಲಿ ಶುದ್ಧ ರಕ್ತದ ಪ್ರಮಾಣ ಹೆಚ್ಚಾದಂತೆ, ಶುದ್ಧ ರಕ್ತದ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಪ್ರತಿಯೊಂದು ಮಾಂಸಖಂಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯ ಪೂರೈಕೆ ಆಗುತ್ತೆ. ಹಾಗಾಗಿ ಈ ಅನುಲೋಮ ವಿಲೋಮ ಅನ್ನುವಂಥದ್ದು ತುಂಬ ಸರಳ ಅಭ್ಯಾಸ, ಆದರೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ನಾವು ಅದನ್ನು ಕಣ್ಣಲ್ಲೇ ನೋಡಬಹುದು, ಆ ಬದಲಾವಣೆ ಆಗ್ತಾ ಇರೋದು. ನಾವು ಪ್ರತಿನಿತ್ಯ ಇದನ್ನು ಮಾಡ್ತಾ ಹೋದರೆ ಒಂದು 48 ದಿನದಲ್ಲಿ ನಿಮಗೆ ಯಾವುದೇ ರೀತಿಯ ಪೇನ್ ಕಿಲ್ಲರ್ ಅಗತ್ಯ ಇಲ್ಲದೆ ಇರೋ ಥರ, ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಅನಗತ್ಯವಾದಂತಹ ದೇಹದಲ್ಲಿ ಸಂಚಯ ಆಗದೆ ಇರೋ ಥರ, ಹೊಸ ರೋಗಗಳು ಉತ್ಪತ್ತಿ ಆಗದೆ ಇರೋ ಥರ ಮಾಡುವಷ್ಟು ಶಕ್ತಿ ಈ ಸರಳವಾದ ಅನುಲೋಮ ವಿಲೋಮಕ್ಕಿದೆ. ಆದರೆ ಪ್ರತಿನಿತ್ಯ ಮಾಡಬೇಕು ಅಷ್ಟೇ. ಹೇಗೆ? ಊಟ ಆಹಾರ ಅನ್ನೋದಕ್ಕೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವ ಶಕ್ತಿ ಇದೆ ಆಹಾರಕ್ಕೆ. ಆದರೆ ಕಂಡೀಷನ್ಸ್ ಏನಲ್ಲಿ ದಿನಾಲೂ ಮಾಡಬೇಕು ಊಟ ಅಲ್ವಾ? ಒಂದಿನ ಮಾಡಿಬಿಟ್ರೆ ಇಡೀ ವರ್ಷ ಪೂರ್ತಿ ಸಾಕಾಗೋದಿಲ್ಲ. ದಿನಾಲೂ ಮತ್ತೆ ಬೆಳಿಗ್ಗೆ ತಿಂದಿರ್ತೀವಿ, ಮತ್ತು ಮಧ್ಯಾಹ್ನ ತಿನ್ನಬೇಕು, ಮಧ್ಯಾಹ್ನ ತಿಂದಿರ್ತೀವಿ, ಮತ್ತು ಸಂಜೆ ತಿನ್ನಬೇಕು, ಸಂಜೆ ತಿಂದಿರ್ತೀವಿ, ಮತ್ತು ಪುನಃ ರಾತ್ರಿ ತಿನ್ನಬೇಕು. ಯಾಕೆ? ಆಯಾ ಸಮಯಕ್ಕೆ ಅನುಗುಣವಾಗಿ ಅದನ್ನು ನೀಡ್ತಾ ಇದ್ದರೆ ಮಾತ್ರ ಅದು ಶಕ್ತಿಯ ಪೂರೈಕೆಗೆ ಸಮರ್ಥವಾಗಿರುತ್ತೆ. ಹಾಗೆ ಈ ಪ್ರಾಣಾಯಾಮ ಕೂಡ, ಪ್ರಾಣಾಯಾಮದಲ್ಲಿ ತುಂಬ ಶಕ್ತಿ ಇದೆ, ಆದರೆ ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ನೀವು ಅದನ್ನ ಮಾಡ್ತಾ, ಒಮ್ಮೆ ಬೇಕಿದ್ರೆ ಇದನ್ನ ಚಾಲೆಂಜ್ ಆಗಿ ತೊಗೊಂಡು 48 ದಿವಸ ಮಾಡಿ ನೋಡಿ. 48 ದಿವಸ ಪ್ರತಿನಿತ್ಯ 24 ನಿಮಿಷ, ಇದು ಅರ್ಧ ಮುಹೂರ್ತ ಅಂತ. ಒಂದು ಮುಹೂರ್ತ ಕಾಲ 48 ನಿಮಿಷ, ಆಯಿತಾ? ಸೊ ನಾವೆಲ್ಲರೂ ತುಂಬ ಬ್ಯುಸಿ ಇರ್ತೇವೆ. 48 ನಿಮಿಷ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ, ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಕೊಡಲಿಕ್ಕೆ ಎಷ್ಟು ಸಾಧ್ಯ ಇದೆ ನಂಗೆ ಗೊತ್ತಿಲ್ಲ. 48 ಅಲ್ಲದಿದ್ದರೆ ಒಂದು ಅರ್ಧ ಮುಹೂರ್ತ ಅಂದರೆ 48 ನಿಮಿಷದ ಅರ್ಧ, 24 ನಿಮಿಷ, ಕನಿಷ್ಠ ಪಕ್ಷ ಒಂದು 24 ನಿಮಿಷ ನಮ್ಮ ಆರೋಗ್ಯಕ್ಕಾಗಿ ನಾವು ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಒಂದು ಮಂಡಲ ಅವಧಿ ಅಂದರೆ 48 ದಿವಸ ಮಾಡಿ ನೋಡಿ. ನಿಮ್ಮಲ್ಲಿ ಅದ್ಭುತವಾದಂಥ ಬದಲಾವಣೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಇದು ನಾನು ಹೇಳಬೇಕಂತಿಲ್ಲ, ನೀವು ಮಾಡಿ ನೋಡಿದರೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಯಾವುದೇ ವೈದ್ಯರ ಸಹಾಯ ಇಲ್ಲದೆ, ಯಾವುದೇ ಔಷಧಿ ಸಹಾಯ ಇಲ್ಲದೆ ನೀವೇ ಸ್ವತಂತ್ರವಾಗಿ ಆರೋಗ್ಯವನ್ನು ಕಂಡುಕೊಳ್ಬೇಕಂದ್ರೆ ಈ ಪ್ರಾಕ್ಟೀಸನ್ನು ಮಾಡಿ ನೋಡ್ಬೋದು. ಈ ಒಂದು ಪ್ರಾಕ್ಟೀಸನ್ನು ಕಲಿಯೋಣ. ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ವಿಷ್ಣು ಮುದ್ರೆ. ಇದು ವಿಷ್ಣು ಮುದ್ರೆ. ಈ ಮೊದಲನೇ 2 ಬೆರಳನ್ನು ಮಡಿಸಿಟ್ಟು ಈ ಉಂಗುರು ಬೆರಳು ಮತ್ತು ಹೆಬ್ಬೆರಳಲ್ಲಿ ಮೂಗನ್ನು ಆಪ್ರೇಟ್ ಮಾಡೋದು, ಸರಿನಾ?
ಬೆನ್ನು ನೇರವಾಗಿರಲಿ, ಕಂಫರ್ಟೇಬಲ್ ಆಗಿ ನೇರವಾಗಿರಲಿ. ಬೆನ್ನು ನೋವಿರೋರು ಗೋಡೆ ಹತ್ರ ಹೋಗಿ ಬೆನ್ನಿಗೆ ಸಪೋರ್ಟನ್ನು ತಗೊಳ್ಳಿ, ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಹೀಗೆ ಕೂತ್ಕೋಬೇಕಂತೇನಿಲ್ಲ. ಇಲ್ಲಿ ಕಂಬದ ಹತ್ರನೋ ಗೋಡೆ ಹತ್ರನೋ ಕೂತ್ಕೋಬಹುದು. ಚೇರ್ ಮೇಲೆ ಕೂತೋರು ಹಿಂದೆ ಹೊರಗೆ ಕೂತ್ಕೋಬಹುದು, ಏನು ತೊಂದರೆ ಇಲ್ಲ. ಆಯಿತಾ? ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ವಿಷ್ಣು ಮುದ್ರೆ. ಬೆನ್ನು ನೇರವಾಗಿರಲಿ. ಬಲಗಡೆ ಹೊಳ್ಳೆಯನ್ನು ಮುಚ್ಚಿ, ಕಣ್ಣುಗಳನ್ನು ಮುಚ್ಚಿ, ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಹೊರಹಾಕಿ. ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ. ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಮತ್ತೆ ಎಡಭಾಗದಿಂದಲೇ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಹೊರಹಾಕಿ. ಬಲಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ. ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಹೀಗೆ ಮುಂದುವರಿಸಿ. ಎಡಗಡೆಯಿಂದ ಉಸಿರನ್ನು ನಿಧಾನಕ್ಕೆ ಒಳ ತೆಗೆದುಕೊಳ್ತಾ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು. ಬಲಗಡೆಯಿಂದ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ತಾ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ಎಡಭಾಗದಿಂದ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಸಂಪೂರ್ಣವಾಗಿ ಆಳವಾದಂತಹ ಒಂದು ಉಸಿರಾಟ. ಎಡಭಾಗದಿಂದ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ಬಲಗಡೆಯಿಂದ ಉಸಿರನ್ನು ಹೊರಹಾಕ್ತಾ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ತಾ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ಎಡಭಾಗದಿಂದ ಉಸಿರನ್ನು ಹೊರಹಾಕ್ತಾ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಕಂಟಿನ್ಯೂ, ಮುಂದುವರಿಸಿ. ಉಸಿರಿನ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ ಇದೇ ಪ್ಯಾಟರ್ನಲ್ಲಿ ಮುಂದುವರಿಸಿ. ಉಸಿರಾಟದ ಮೂಲಭೂತವಾದಂತಹ ನಿಯಮ, ಈ ಉಸಿರಾಟದ ಪ್ರಕ್ರಿಯೆ ಮಾಡುವಾಗ ಯಾವುದೇ ರೀತಿಯಲ್ಲಿ ಶಬ್ದ ಉತ್ಪತ್ತಿ ಆಗಬಾರದು. ಈ ರೀತಿಯಾಗಿ ಶಬ್ದ ಉತ್ಪತ್ತಿ ಆಗಬಾರದು. ಯಾವುದೇ ರೀತಿಯ ಶಬ್ದ ಬಾರದೆ ಸೂಕ್ಷ್ಮವಾಗಿ ಆಳವಾಗಿ ಉಸಿರಿನ ಚಲನೆ ದೇಹದ ಒಳಮುಖವಾಗಿ ಆಗಲಿ. ಎಡದಿಂದ ತೆಗೆದು ಬಲಕ್ಕೆ ಬಿಡುವಂಥದ್ದು, ಬಲದಿಂದ ತೆಗೆದು ಎಡಕ್ಕೆ ಬಿಡುವಂಥದ್ದು ಅದೇ ರೀತಿಯಲ್ಲಿ ಮುಂದುವರಿಯಲಿ. ಆದರೆ ಯಾವುದೇ ರೀತಿಯ ಶಬ್ದ ಉತ್ಪತ್ತಿಯಾಗದೆ ಹೀಗೆ ಶಬ್ದ ಬರಬಾರದು. ಉಸಿರಾಟ ಆಡುವಾಗ ಆ ಉಸಿರು ಎಷ್ಟು ಸೂಕ್ಷ್ಮವಾಗಿರ್ಬೇಕಂತಂದರೆ ಯಾವ ರೀತಿಯ ಶಬ್ದವೂ ನಿಮ್ಮ ಉಸಿರಿನಿಂದ ಬರಬಾರದು. ಅಷ್ಟು ನಿಧಾನಕ್ಕೆ ಅಷ್ಟು ಆಳವಾಗಿ ಉಸಿರಾಡುವ ಪ್ರಯತ್ನ ಮಾಡಿ. ಪ್ರತಿ ಉಸಿರನ್ನು ನಿಧಾನಕ್ಕೆ ಒಳ ತುಂಬಿಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ತಾ ಇರಬೇಕು. ಪ್ರತಿ ಉಸಿರನ್ನು ಹೊರಕ್ಕೆ ಹಾಕ್ತಾ ಇದ್ದಾಗ ಹೊಟ್ಟೆ ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಬೇಕು. ಇದೇ ಪ್ರಕ್ರಿಯೆ ಮುಂದುವರಿತಾ ಇರಬೇಕು. ಯಾವುದೇ ಶಬ್ದ ಬರಬಾರದು. ಪ್ರಯತ್ನಿಸಿ ಒಮ್ಮೆ. ಶಬ್ದ ಉತ್ಪತ್ತಿ ಮಾಡದೆ ಉಸಿರಾಟ ಅಷ್ಟೊಂದು ಕಷ್ಟವಾ? ಒಮ್ಮೆ ಪ್ರಯತ್ನಿಸಿ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತವಾಗಿರಲಿ. ನೀವು ಮತ್ತು ನಿಮ್ಮ ಉಸಿರು. ಈ ವಿಶ್ವ ಚೈತನ್ಯದಿಂದ ಶಕ್ತಿಯನ್ನು ಪಡೆದು ಪ್ರಾಣ ಚೈತನ್ಯವಾಗಿ ಪರಿವರ್ತನೆ ಮಾಡುವಲ್ಲಿ ಈ ಉಸಿರಿನ ಪಾತ್ರ ಅತ್ಯಂತ ಮಹತ್ವದ್ದು. ಪ್ರತಿ ಉಸಿರಿನ ಜೊತೆಯಲ್ಲಿ ಹೊಟ್ಟೆಯ ಚಲನೆ ಆಗಬೇಕು. ಭುಜವಾಗಲಿ ಎದೆಯಾಗಲಿ ಯಾವುದೇ ರೀತಿಯ ಚಲನೆಯನ್ನು ಹೊಂದಿರಬಾರದು. ದೇಹದ ಎಲ್ಲ ಅಂಗಾಂಗಗಳು ನಿಶ್ಚಲವಾಗಿರಲಿ, ಸ್ಥಿರವಾಗಿರಲಿ.
ಕೇವಲ ಹೊಟ್ಟೆಯ ಚಲನೆ, ಉಸಿರಿನ ಮೇಲೆ ಸಂಪೂರ್ಣ ಗಮನ. ಉಸಿರಿನಿಂದ ಶಬ್ದ ಬಾರದೇ ಇರುವ ರೀತಿಯ ಪ್ರಯತ್ನ. ಎಡಭಾಗದಿಂದ ತೆಗೆದುಕೊಂಡು ಬಲಕ್ಕೆ ಬಿಡುವಂಥದ್ದು, ಬಲದಿಂದ ತೆಗೆದುಕೊಂಡು ಎಡಕ್ಕೆ ಬಿಡುವಂಥದ್ದು ಸರಳವಾದ ಪ್ರಾಣಾಯಾಮದ ಅಭ್ಯಾಸ. ನಮ್ಮ ದೇಹದಲ್ಲಿನ ವಾತದೋಷ, ಪಿತ್ತದೋಷ, ಕಫದೋಷವನ್ನು ಸಮತೋಲನಕ್ಕೆ ತರುವಲ್ಲಿ, ಪ್ರತಿಯೊಂದು ದೇಹದ ಕಣಕಣಕ್ಕೂ ಆಮ್ಲಜನಕದ ಪೂರೈಕೆಯನ್ನ, ಶುದ್ಧ ರಕ್ತದ ಪೂರೈಕೆಯನ್ನ, ನರತಂತುಗಳಿಗೆ ಶಕ್ತಿಯ ಪೂರೈಕೆಯನ್ನು ಮಾಡುವಲ್ಲಿ ಅತ್ಯಂತ ಸಹಕಾರಿಯಾಗಬಲ್ಲಂತಹ ಸರಳವಾದಂತಹ ಪ್ರಾಣಾಯಾಮ ಅನುಲೋಮ ವಿಲೋಮ. ಇದನ್ನು ಕೊನೆಯ ಸುತ್ತನ್ನಾಗಿ ಇಡಿ. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೊದಲು ಯಾವತ್ತು ಎಡಭಾಗದಿಂದ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ನೀವು ಯಾವ ಹಂತದಲ್ಲಿದ್ರೂ ಎಡಭಾಗದಿಂದ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಕಣ್ಬಿಡೋ ಮೊದಲು ಒಂದ್ಸತಿ ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿ, ಕೈ ಬಿಸಿ ಬಿಸಿ ಆಗಬೇಕು. ಕೈ ಬೆಚ್ಚಗಾದ್ಮೇಲೆ ಕಣ್ಣಿಗೆ ಶಾಖವನ್ನು ಕೊಟ್ಟು ಮುಗುಳ್ನಗೆಯೊಂದಿಗೆ ಕಣ್ಣನ್ನು ಓಪನ್ ಮಾಡಿ. ಹೀಗೆ ಶಬ್ದ ಬಾರದೆ ಉಸಿರಾಡೋದು ಅಷ್ಟು ಕಷ್ಟ ಆಗುತ್ತಾ ನೋಡಿ. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ಇದು ಅಭಯ ಮುದ್ರೆ ಆಯ್ತಾ. ಎರಡು ಕೈಯನ್ನು ಹೀಗೆ ಇಟ್ಕೊಂಡ್ರೆ ಇದು ಅಭಯ ಮುದ್ರೆ. ಸುಮ್ಮನೆ ಉಸಿರಾಟ ಪ್ರಯತ್ನ ಮಾಡಿ. ಒಮ್ಮೆ ಆಳವಾದ ಉಸಿರಾಟ ಮಾಡಿ ಕೂತಲ್ಲೇ. ಶಬ್ದ ಬರ್ತಾ ಇಲ್ಲ ಅಲ್ಲ. ಮತ್ತೆ ಅನುಲೋಮ ಮಾಡುವಾಗ ಯಾಕೆ ಬರ್ತದೆ ಶಬ್ದ? ಸ್ವಲ್ಪ ಮೂಗ್ ಬ್ಲಾಕ್. ಮೂಗ್ ಬ್ಲಾಕ್ ಎಲ್ಲ ಇದ್ದಾಗ ಬರ್ತದೆ. ಮೂಗ್ ಬ್ಲಾಕ್ ಇದ್ದವ್ರು ಏನು ಮಾಡಬೇಕು? ಈಗ ಈಗ ಈ ಥರ ಗಾಳಿ ಬಿಟ್ಟು ನೋಡಿ ಎಲ್ಲಿ ಬ್ಲಾಕ್ ಇದೆ ಅಂತ ಒಂದ್ಸತಿ. ಹೀಗೆ ಒಂದು ಬೆರಳಿನ ಮೇಲೆ ಗಾಳಿಯನ್ನು ಬಿಡಿ. ಯಾವ ಹೊಳ್ಳೆಯಲ್ಲಿ ಬ್ಲಾಕ್ ಇದೆ, ಯಾವ ಹೊಳ್ಳೆಯಲ್ಲಿ ಜಾಸ್ತಿ ಗಾಳಿ ಬರ್ತಿದೆ ನೋಡಿ. ಕೆಲವರಲ್ಲಿ ಬಲ, ಕೆಲವರಲ್ಲಿ ಎಡ ಅಲ್ವಾ? ಸೊ ಈಗ ನೀವೇನ್ ಮಾಡ್ಬೇಕಂತಂದ್ರೆ ಈ ಅನುಲೋಮ ವಿಲೋಮ ಮಾಡುವ ಪೂರ್ವದಲ್ಲಿ ಇದನ್ನೊಮ್ಮೆ ಟೆಸ್ಟ್ ಮಾಡಿ ನೋಡ್ಬೇಕು. ಈಗ ನನ್ನಲ್ಲಿ ಎರಡು ಸಮ ಇದೆ. ಯಾರಲ್ಲಿ ಈಗ ಯಾವ್ದಾದ್ರು ಒಂದು ಜಾಸ್ತಿ ಅಥವಾ ಒಂದು ಕಮ್ಮಿ ಅಂತ ಇದ್ದಾಗ, ಈಗ ಉದಾಹರಣೆಗೆ ಈಗ ಎಡದಲ್ಲಿ ಕಮ್ಮಿ ಗಾಳಿ ಬರ್ತಾ ಇದೆ, ಬಲದಲ್ಲಿ ಜಾಸ್ತಿ ಗಾಳಿ ಬರ್ತಿದೆ ಅಂತಂದ್ರೆ ಅವಾಗ ನಾನೇನ್ ಮಾಡ್ಬೇಕು? ಬಲದಿಂದ ಉಸಿರನ್ನು ತಗೊಂಡು ಎಡದಿಂದ ಉಸಿರನ್ನು ಹೊರ ಹಾಕಿ ಮೊದಲು ಈ ನಾಡಿಯನ್ನ ಕ್ಲಿಯರ್ ಮಾಡ್ಕೋಬೇಕು. ಈಗ ಯಾವುದು ಈಗ ಬಲದಲ್ಲಿ ನಂದು ಕಮ್ಮಿ ಗಾಳಿ ಬರ್ತಾ ಇದೆ ಅಂತಂದ್ರೆ ನಾನು ಫಸ್ಟ್ ಏನ್ ಮಾಡಬೇಕು? ಇದೇ ಚಿನ್ಮುದ್ರೆ ಮತ್ತು ವಿಷ್ಣು ಮುದ್ರೆಯಲ್ಲಿಟ್ಟು ಎಡಭಾಗದಿಂದ ಉಸಿರನ್ನು ತಗೊಂಡು ಬಲಗಡೆಯಿಂದ ಉಸಿರನ್ನು ಹೊರ ಹಾಕಬೇಕು. ಮತ್ತೆ ಎಡಭಾಗದಿಂದ ಉಸಿರನ್ನು ತಗೊಂಡು ಬಲಭಾಗದಿಂದ ಉಸಿರನ್ನು ಹೊರ ಹಾಕಬೇಕು. ಹೀಗೆ ಆ ನಾಡಿಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಯಾವ ನಾಡಿಯಲ್ಲಿ ಶಕ್ತಿಯ ಗಾಳಿಯ ಚಲನೆ ಕಡಿಮೆ ಇದೆ ಅದರ ಅಪೋಸಿಟ್ ನಾಡಿಯಲ್ಲಿ ಉಸಿರನ್ನು ತಗೊಂಡು ಹೊರ ಹಾಕೋದು. ಇದನ್ನು ಭೇದನ ಪ್ರಕ್ರಿಯೆ ಅಂತ ಹೇಳ್ತೀವಿ. ಭೇದಿಸೋದು. ಈಗ ಚಂದ್ರಭೇದನ. ಚಂದ್ರಭೇದನ ಅಂದರೆ ನಾನು ಚಂದ್ರನಾಡಿಯಿಂದ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಬಲಗಡೆಗೆ ಉಸಿರನ್ನು ಹೊರ ಹಾಕೋದು. ಆದರೆ ಚಂದ್ರಭೇದನದಲ್ಲಿ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ. ಗೊತ್ತಾಯ್ತಾ? ಹಾಗೆ ಸೂರ್ಯ ಭೇದನ ಅಂದರೆ ಸೂರ್ಯನಿಂದ ಬಲಗಡೆಯ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರ ಹಾಕೋದು. ಇದನ್ನು ಸೂರ್ಯ ಭೇದನ. ಸೂರ್ಯ ಭೇದನದಿಂದ ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ. ಕೆಲವೊಂದಿಷ್ಟು ಸ್ಕೂಲ್ ಆಫ್ ಯೋಗದಲ್ಲಿ ನಿಮಗೆ ಹೆಸರು ಕನ್ಫ್ಯೂಸ್ ಆಗ್ಬೋದು. ಕೆಲವೊಂದಿಷ್ಟು ಯೋಗ ಕ್ಲಾಸಲ್ಲಿ ಇದನ್ನು ಚಂದ್ರಭೇದನ, ಸೂರ್ಯಭೇದನ ಹೆಸರು ಉಲ್ಟಾ ಯೂಸ್ ಮಾಡ್ತಾರೆ. ಬಟ್ ದಟ್ಸ್ ಓಕೆ. ಇಲ್ಲಿ ಏನು ಮುಖ್ಯ? ನೀವು ಅಭ್ಯಾಸ ಎಷ್ಟು ಮಾಡ್ತಿದ್ದೀರಾ ಅದು ಮುಖ್ಯ. ಹೆಸರು ನೀವು ಇದಕ್ಕೆ ಯಾವುದೇ ಹೇಳ್ಕೊಳ್ಳಿ, ಹೆಸರು ಉಲ್ಟಾ ಪಲ್ಟಾ ಹೇಳಿದ್ರು ತೊಂದರೆ ಇಲ್ಲ. ಅಭ್ಯಾಸ ಏನು ಮಾಡ್ತಾ ಇದ್ದೀರಾ ಅದು ಮುಖ್ಯ. ಯಾವ ನಾಡಿ ಯಾವ ಕಡೆಯಲ್ಲಿ ನಿಮಗೆ ಸ್ವಲ್ಪ ಬ್ಲಾಕ್ ಇದೆ, ಸ್ವಲ್ಪ ಕಡಿಮೆ ಗಾಳಿ ಬರ್ತಿದೆ ಅಂತ ಅನಿಸ್ತಿದೆ, ಇದನ್ನು ಫಸ್ಟ್ ಮಾಡ್ಕೊಳ್ಳಿ. ಅದನ್ನು ಮಾಡಿದ ನಂತರ ಒಮ್ಮೆ ಚೆಕ್ ಮಾಡಿದಾಗ ಎರಡು ಸಮವಾಗಿ ಬರಬೇಕು. ಸಮವಾಗಿ ಬಂದ ಮೇಲೆ ಅನುಲೋಮ ವಿಲೋಮ ಮಾಡಿದರೆ ಇನ್ನಷ್ಟು ಅನುಕೂಲ ಆಗುತ್ತೆ. ಮತ್ತು ಅನುಲೋಮ ವಿಲೋಮ ಮಾಡುವಾಗ ಇನ್ನೊಂದು, ಅಥವಾ ಯಾವುದೇ ಪ್ರಾಣಾಯಾಮದ ಅಭ್ಯಾಸ ಮಾಡುವಾಗ ನಾವು ಗಾಳಿಯನ್ನು ಸುಮಾರಿಗೆ ಹೇಗೆ ತಗೋತೀವಿ ಅಂದರೆ ಮೇಲ್ಮುಖವಾಗಿ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ ಅಲ್ವಾ? ಆದರೆ ಶಾಲೆಯಲ್ಲಿ ಕಲ್ತಿದ್ದೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಶ್ವಾಸಾಂಗ ವ್ಯೂಹದ ಚಿತ್ರ ಬಿಡಿಸಿ ಅಂದಾಗ ಹೇಗೆ ಬಿಡಿಸ್ತಿದ್ರಿ? ಮೂಗು, ಶ್ವಾಸನಾಳ,
ಆ ಮೂಗಿನಿಂದ ಶ್ವಾಸನಾಳಕ್ಕೆ ಬರುವ ಪೈಪ್ ಹೇಗಿದೆ? ನೆನಪಿದ್ಯಾ? ಶಾಲೆಯಲ್ಲಿ ಬಿಡಿಸ್ತಾ ಇದ್ದು. ಈಗ ಇಲ್ಲಿಂದ ಹೋಗಿದ್ದು ನಮ್ಮ ಶ್ವಾಸಾಂಗ ವ್ಯೂಹದ ಚಿತ್ರದಲ್ಲಿ ಹೀಗೆ ಬಿಡಿಸೋದಿಲ್ಲ ನಾವು. ಇಲ್ಲಿ ಮೂಗಿನ ಹೊಳ್ಳೆಯಿಂದ ಬಂದಿದ್ದು ಈ ಪೈಪ್ ಹೀಗೆ ಹಿಮ್ಮುಖದಲ್ಲಿ ಹಿಂದೆ ಬಂದು ಅನ್ನನಾಳ ಶ್ವಾಸನಾಳ ಎರಡು ಒಟ್ಟಿಗೆ ಕೆಳಮುಖವಾಗಿ ಹೋಗುವಂಥದ್ದು ಅಲ್ವಾ? ಫುಡ್ ಪೈಪು ವಿಂಡ್ ಪೈಪ್ ಎರಡು ಅಕ್ಕಪಕ್ಕನೇ ಇರೋದಲ್ವಾ, ಅನ್ನನಾಳ ಮತ್ತು ಶ್ವಾಸನಾಳ. ಹಾಗೆ ಈ ಮೂಗಲ್ಲಿ ನೀವು ತಗೊಂಡ ಗಾಳಿ ನಾವು ಫೋರ್ಸ್ಫುಲಿ ಮಾಡಿದ ಹಾಗೆ ಮೇಲಕ್ಕೆ ಹೋಗಲ್ಲ. ಮೂಗಿನ ಹೊಳ್ಳೆ ಮೇಲ್ಮುಖವಾಗಿ ಜಾಸ್ತಿ ಜಾಗ ಇಲ್ಲ ಅಲ್ಲಿ. ಹೀಗಿಲ್ಲಿ ಇರುವಾಗ ಇಲ್ಲಿ ತನಕ ಅನಿಸುತ್ತೆ, ಬಟ್ ಇಲ್ಲಿಯ ತನಕದ ಈ ಮೇಲ್ಮುಖವಾದ ಹೊಳ್ಳೆ ಹಾಗಿಲ್ಲ. ಮೂಗಿನಲ್ಲಿ ವಿಂಡ್ ಪೈಪ್ ಅನ್ನೋಂಥದ್ದು ಇಲ್ಲಿಂದ ಹಿಂಭಾಗಕ್ಕೆ ಹೀಗೆ ಹೋಗಿದೆ. ಮೂಗಿನಿಂದ ನೀವೀಗ ಮತ್ತೆ ವಾಪಸ್ ಗೂಗಲಲ್ಲಿ ಒಮ್ಮೆ ನೋಡಿ, ಮೂಗಿನಿಂದ ಶ್ವಾಸನಾಳ ವಿಂಡ್ ಪೈಪ್ಗೆ ಕನೆಕ್ಟ್ ಆಗೋದು ಹೀಗಿದೆ. ಅಂದರೆ ನೀವು ಇಲ್ಲಿ ಉಸಿರನ್ನು ತಗೊಳ್ಳುವಾಗ ಮೇಲ್ಮುಖ ಪ್ರಯತ್ನ ಮಾಡಬೇಡಿ, ಹಿಮ್ಮುಖದ ಉಸಿರನ್ನು ತಗೊಳ್ಳಿ. ಹಿಮ್ಮುಖ ಉಸಿರನ್ನು ತಗೊಂಡಾಗ ಶಬ್ದ ಉತ್ಪತ್ತಿ ಆಗೋದಿಲ್ಲ, ಮತ್ತು ಇನ್ನಷ್ಟು ಆಳವಾಗಿ ಉಸಿರನ್ನು ತಗೊಳ್ಲಿಕ್ಕಾಗತ್ತೆ. ನಾವು ಮೇಲ್ಮುಖ ತಗೊಳ್ಬಾರ್ದು. ನೋಡಿ, ಉಸಿರನ್ನು ಮೂಗಿಂದನೇ ತಗೊಳ್ಳಿ, ಆದರೆ ಆಸ್ ಇಫ್ ನೀವು ಉಸಿರನ್ನು ನುಂಗುತ್ತಿದ್ದೀರಾ ಅನ್ನೋ ಥರ ತಗೊಳ್ಳಿ. ಒಳಮುಖವಾಗಿ ಈ ಮೇಲ್ಮುಖದ ಉಸಿರು ಬೇಡ, ಹಿಮ್ಮುಖದ ಉಸಿರನ್ನು ತಗೊಳ್ಳಿ. ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಆವಾಜ್ ಬರೋದು. ಈಗ ಹೀಗಲ್ಲ, ಹಿಮ್ಮುಖದಲ್ಲಿ ತಗೊಳ್ಳಿ. ಅವಾಗ ಆವಾಜ್ ಬರೋದಿಲ್ಲ. ಅವಾಗ ಆವಾಜು ಬರೋದಿಲ್ಲ. ಮತ್ತೆ ನೀವು ಮೊದಲು ಅವಾಗ ಎಷ್ಟು ಆಳವಾಗಿ ತಗೊಂಡಿದ್ರೋ ಅದಕ್ಕೂ ಆಳವಾಗಿ ತಗೊಳ್ಲಿಕ್ಕಾಗತ್ತೆ. ನೋಡಿ, ನಮ್ಮ ಪ್ರಾಣ ಚೈತನ್ಯಕ್ಕೆ ಮೂಲ ಎನರ್ಜಿ ಸೋರ್ಸೇ ಇದು. ಶಕ್ತಿಯ ಮುಖ್ಯವಾದ ಸಂಪನ್ಮೂಲವೇ ಉಸಿರು. ಈ ಉಸಿರನ್ನೇ ನಾವು ಹುಟ್ಟಿದಾಗ್ಲಿಂದ ಇವತ್ತಿನ ತನಕ ತಪ್ಪಾಗಿ ಉಸಿರಾಡ್ತಿದ್ದೀವಿ ಅಂತಂದ್ರೆ ನಮಗೆ ಅನಾರೋಗ್ಯ ಬಂದಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಲ್ವಾ? ಈಗ ನಾವು ಅನ್ಕೋತೀವಿ, ನಾನು ಎಷ್ಟು ಹೆಲ್ದಿ ತಿಂತೇನೆ, ನಾನು ಎಷ್ಟು ಒಳ್ಳೆಯವಳು, ನಾನು ಯಾರಿಗೆ ತೊಂದರೆ ಕೊಟ್ಟಿಲ್ಲ, ನನಗೆ ಯಾಕೆ ಇಷ್ಟು ಕಷ್ಟ ಅಂತದೆಲ್ಲ. ಸುಮಾರಿಗೆ ಎಲ್ಲರಿಗೂ ರೋಗಗಳು ಬಂದಾಗ ಫಸ್ಟ್ ಈ ಪ್ರಶ್ನೆ ಬಂದೇ ಬರುತ್ತೆ, ನನಗೆ ಯಾಕೆ ಹಿಂಗಾಯ್ತು ಅಂತ. ಮೂಲಭೂತವಾದ ಉಸಿರಾಟದ ಪ್ರಕ್ರಿಯೆನೇ ನಾವು ತಪ್ಪಾಗಿ ಆಡ್ತಾ ಇದ್ದಾಗ ನಮಗೆ ಪ್ರಾಣ ಚೈತನ್ಯದಲ್ಲಿ ಕೊರತೆ ಉಂಟಾಗಲಿಕ್ಕೆ, ಪ್ರಾಣ ಚೈತನ್ಯದ ಹರಿವಿನಲ್ಲಿ ಅಲ್ಲಿ ನಮಗೆ ತೊಂದರೆಗಳು ಉಂಟಾಗಿ ಸಮಸ್ಯೆಗಳು ಬರುವಲ್ಲಿ ಏನೂ ಆಶ್ಚರ್ಯ ಇಲ್ಲ. ಸೊ ಉಸಿರಾಟವನ್ನು ಇವತ್ತಾದರೂ ನಾವು ಚೆನ್ನಾಗಿ ಕಲಿತ್ಕೊಂಡ್ವಿ ಅನ್ನೋದು ಒಂದು ಖುಷಿ ನನಗೆ. ಇನ್ನು ಮುಂದೆ ಯಾವತ್ತಿದ್ರು ಎಲ್ಲಿ ಸಮಯ ಸಿಕ್ಕಿದ್ರು ನೀವು ಈ ಮೈಂಡ್ಫುಲ್ ಬ್ರೀದಿಂಗ್ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ವಿದೇಶಗಳಲ್ಲಿ ಇದರ ಬಗ್ಗೆ ಎಷ್ಟೊಂದು ರಿಸರ್ಚ್ಗಳಾಗ್ತಾ ಇದೆ. ಮೈಂಡ್ಫುಲ್ ಬ್ರೀದಿಂಗಿಂದ ಎಷ್ಟು ಬೆನಿಫಿಟ್ಸ್ ಆಗ್ತಾ ಇದೆ, ಎಂತೆಂತಹ ಅಸಾಧ್ಯ ರೋಗಗಳನ್ನು ಕೇವಲ ಮೈಂಡ್ಫುಲ್ ಬ್ರೀದಿಂಗಿಂದ ಟ್ರೀಟ್ ಮಾಡ್ತಿದ್ದೀವಿ ಅಂತ ಎಷ್ಟೊಂದು ವಿದೇಶಿಗರು ಇದರ ಬಗ್ಗೆ ರಿಸರ್ಚನ್ನು ಮಾಡಿ ಇದರ ಬಗ್ಗೆ ತಮ್ಮ ಅನುಭವವನ್ನು ತಮ್ಮ ಪ್ರಾಕ್ಟೀಸಲ್ಲಿ, ತಮ್ಮ ಥೆರಪಿಯಲ್ಲಿ ತಾವು ನೋಡಿದಂತಹ ಕೇಸ್ ಸ್ಟಡೀಸನ್ನು ಡಿಸ್ಕಸ್ ಮಾಡ್ತಾರೆ. ಆದರೆ ನಮ್ಮ ಭಾರತೀಯರಿಗೆ ಒಂದು ಪುಟ್ಟ ಮಗುವಿಗೆ ಸಂಧ್ಯಾ ವಂದನೆ ಹೇಳಿಕೊಡುವ ಸಮಯದಿಂದಲೇ ಇದನ್ನು ಹೇಳಿರ್ತಾರೆ. ಆದರೆ ಈ ಕಾಲಕ್ರಮದಲ್ಲಿ ಇದು ಎಷ್ಟು ಮ್ಯಾನಿಪುಲೇಟ್ ಆಗಿ 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 ಇವಾಗ ಸಂಧ್ಯಾ ವಂದನೆ ಏನಂತಂದ್ರೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಸಂಧ್ಯಾ ವಂದನೆ ಮಧ್ಯದಲ್ಲಿ ಪ್ರಾಣಾಯಾಮ ಯಾಕೆ ಮುಖ್ಯ ಅಂತಲೂ ಗೊತ್ತಿಲ್ಲ. ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪೂಜೆ ಮಾಡಲಿ, ಏನೇ ಹೋಮ ಯಜ್ಞ ಸತ್ಯನಾರಾಯಣ ಯಾವುದೇ ಪೂಜೆಯನ್ನು ಮಾಡಲಿ, ಅಲ್ಲಿ ಸಂಕಲ್ಪವನ್ನು ಮಾಡುವ ಮೊದಲೊಮ್ಮೆ ಪ್ರಾಣಾಯಾಮವನ್ನು ಮಾಡಿಸ್ತಾರೆ ಮನೆ ಯಜಮಾನಗೆ. ನೀವು ನೋಡಿದ್ದೀರಾ ಅಥವಾ ಈಗ ಮಾಡ್ತಾರಾ ಇಲ್ವಾ, ಎಷ್ಟು ಪ್ರಾಕ್ಟೀಸಲ್ಲಿ ಉಳ್ಕೊಂಡಿದೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಶಾಸ್ತ್ರಕ್ಕಾದ್ರೂ ಒಂದೆರಡು ಸತಿ ಗಾಯತ್ರಿ ಹೇಳ್ಕೊಂಡು ಮಾಡಿ ಅಂತ ಹೇಳ್ತಾರೆ. ನಿಜಕ್ಕೆ ಹೇಳೋದಾದ್ರೆ ಇದು ಅತ್ಯಂತ ಮಹತ್ತರವಾದ ಒಂದು ಅಭ್ಯಾಸ. ಆ ಪ್ರಾಣಾಯಾಮ ಅನ್ನೋದನ್ನು ಯಾಕೆ ಮಾಡಿಸ್ತಾರೆ ಅಂತಂದ್ರೆ ಕೇವಲ ಪೂಜೆ ಅಂತ ಒಂದೇ ಅಲ್ಲ, ಯಾವುದೇ ಕೆಲಸ ಕಾರ್ಯ ನಾವು ಮಾಡುವಾಗ ಆ ಮೈಂಡ್ಫುಲ್ ಬ್ರೀದಿಂಗ್, ಆ ನಾವು ಗಮನವನ್ನು ಇಟ್ಟು ಉಸಿರಾಡೋ ಪ್ರಕ್ರಿಯೆ ಏನಿದೆ ಅಲ್ವಾ, ಅದನ್ನು ಮಾಡಿದಾಗ ನಮ್ಮ ದೇಹದ ಪ್ರತಿ ಜೀವಕೋಶಗಳಲ್ಲಿ ಪ್ರಾಣ ಚೈತನ್ಯ ಹೆಚ್ಚಾಗುತ್ತೆ. ಯಾವಾಗ ಪ್ರಾಣ ಚೈತನ್ಯ ಜಾಸ್ತಿ ಇದೆ ಆಗ ನಮ್ಮಲ್ಲಿ ಎಫಿಷಿಯನ್ಸಿ ಹೆಚ್ಚಾಗತ್ತೆ, ನಮ್ಮ ಸಾಮರ್ಥ್ಯ ಹೆಚ್ಚಾಗತ್ತೆ. ಸೊ ನಮ್ಮ ಸಾಮರ್ಥ್ಯ ಹೆಚ್ಚಾಯಿತು ಅಂದರೆ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗತ್ತೆ. ಹಾಗಾಗಿ ಅದರ ಹಿಂದಿರುವ ವೈಜ್ಞಾನಿಕ ಕಾರಣ ಇದು. ನಾವು ಪ್ರತಿನಿತ್ಯ ಆ ಮಗುವಿಗೆ ನೋಡಿ ಗರ್ಭಾಷ್ಟಮದಲ್ಲಿ ಮಾಡುವಂಥದ್ದು ಅಂತ ಉಪನಯನ ಸಂಸ್ಕಾರ ಅಂತ ಇದ್ದಿದ್ದು. ಆ ಗರ್ಭಾಷ್ಟಮ ಅಂತ ಅಂದಾಗ ಆ ಮಗು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ಇದನ್ನು ಹೇಳಿಕೊಡಿ ಅಂತ. ಯಾಕೆ ಮುಂದೆ ಬರುವಂತಹ 3-4 ವರ್ಷಗಳಲ್ಲಿ ಆ ಮಗು ಯೌವನಾವಸ್ಥೆಗೆ ಹೋಗುತ್ತೆ. ಆ ಗರ್ಭಾಷ್ಟಮ ಅಂತಂದರೆ 7 ವರ್ಷದ ಮಗು. 7 ವರ್ಷದ ಮಗುವಿಗೆ ಉಪನಯನ ಯಾಕೆ ಮಾಡ್ತಿದ್ರು ಅಂತಂದರೆ
12, 13, 14 ವರ್ಷ ಯೌವನಾವಸ್ಥೆಗೆ ಮಗು ಕಾಲಿಡುವ ಮೊದಲೇ ಗಮನವಿಟ್ಟು ಉಸಿರಾಡುವ ಪ್ರಕ್ರಿಯೆಯನ್ನ, ಅದರಲ್ಲೂ ಗಾಯತ್ರಿಯಂತಹ ಮಂತ್ರದ ಜೊತೆಯಲ್ಲಿ ಉಸಿರಾಡುವ ಪ್ರಕ್ರಿಯೆಯನ್ನ, ಪ್ರಾಣ ಚೈತನ್ಯವನ್ನ ತುಂಬಾ ಹೈ ಲೆವೆಲಲ್ಲಿ ಮೇಂಟೈನ್ ಮಾಡೋದನ್ನ ಆ ಮಗು ಕಲಿತ್ರೆ ಟೀನೇಜ್ ಟ್ಯಾಂಟ್ರಮ್ಸ್ಗಳು ಅನ್ನೋದು ತೊಂದರೆಯನ್ನ ಕೊಡೋದಿಲ್ಲ. ಆ ಹಾರ್ಮೋನ್ಗಳ ವೈಪರೀತ್ಯಗಳು ಆ ಮಗುವಿನ ದೈಹಿಕವಾದ, ಮಾನಸಿಕವಾದ ಅಥವಾ ಸಾಮಾಜಿಕ ಚೌಕಟ್ಟಿನ ನ್ಯಾಯವನ್ನ ಮೀರುವಂತಹ ಕೆಲಸವನ್ನ ಆ ಮಗುವಿನಿಂದ ಮಾಡಿಸೋದಿಲ್ಲ. ಹಾಗಾಗಿ ಈ ಪ್ರಕ್ರಿಯೆಗಳಿದ್ದದ್ದು ಎಷ್ಟು ಸುಂದರವಾದ, ಎಷ್ಟೊಂದು ವೈಜ್ಞಾನಿಕವಾದಂತಹ ಸ್ಟಡೀಸ್ ನಮ್ಮ ಭಾರತದಲ್ಲಿ ಮೊದಲೇ ಆಗಿ ಹೋಗಿದೆ. ಆದರೆ ನಾವನ್ನ ಹಾಗೆ ಬಿಟ್ಟು ಆಗಿದೆ. ನಮಗೆ ಅದರ ಬಗ್ಗೆ ಯೋಚನೆ ಇಲ್ಲ. ನಾವು ಈಗ ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ, ನಾವು ಹಿರಿಯರು ಕೂಡ ನಾವು ಯಾರನ್ನ ಅಭ್ಯಾಸ ಮಾಡ್ತಾ ಇಲ್ಲ. ಸೊ ಇವತ್ತಿನಿಂದ ನೀವು ಇದೊಂದು ಚಾಲೆಂಜ್ ತಗೊಳ್ಳೋದಾದ್ರೆ ತೆಗೆದುಕೊಂಡು ಮಾಡಿ ನೋಡಿ. ನಿಮಗೆ ಈ ರೀತಿ ಆಸ್ಪತ್ರೆಯ ಡಿಪೆಂಡೆನ್ಸಿ, ಡಾಕ್ಟರ್ಸ್ಗಳ ಡಿಪೆಂಡೆನ್ಸಿ, ಹೊತ್ತೊತ್ತಿಗೆ ಇಷ್ಟಿಷ್ಟು ಗುಳಿಗೆ ನುಂಗುವ, ಕಷಾಯ ನುಂಗುವ ಡಿಪೆಂಡೆನ್ಸಿ ಬೇಡ ಅಂತಂದರೆ, ನಿಮಗೆ ನಿಜಕ್ಕೂ ಆರೋಗ್ಯ ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನಸಾರೆ ಇದ್ದರೆ, ಇದು ಯಾರಿಗೂ ಪ್ರೂವ್ ಮಾಡಲಿಕ್ಕೆ ನೀವು ಮಾಡಬೇಕಾಗಿಲ್ಲ, ನನಗೆ ಹೇಳ್ಕೊಡ್ಲಿಕ್ಕೆ ಅಂತ ನೀವು ಮಾಡಬೇಕಾಗಿಲ್ಲ. ನಿಮಗೆ ಅದು ಅಗತ್ಯ ಇದೆ ಅಂತ ನಿಮಗೆ ಅನಿಸಿದ್ರೆ, ನಿಮಗೆ ಈ ಒಂದು ಬದಲಾವಣೆ ಬೇಕು, ನಾನು ಆರೋಗ್ಯ ಪಡ್ಕೊಳ್ಬೇಕು ಅಂತ ನಿಮಗೆ ಅನಿಸಿದ್ರೆ 48 ದಿನಗಳ ಕಾಲ 24 ತಾಸಲ್ಲಿ ಒಂದು 24 ನಿಮಿಷ ನಿಮಗೋಸ್ಕರ ತೆಗೆದಿಡಿ. ಇನ್ನೊಂದು ನಾನು ಹೇಳಬೇಕು, ಒಂದು 24 ಗಂಟೆಯಲ್ಲಿ 24 ನಿಮಿಷ, ಕನಿಷ್ಠ 24 ನಿಮಿಷವಾದರೂ ನನ್ನ ಆರೋಗ್ಯಕ್ಕಾಗಿ ನಾನು ತೆಗೆದಿಡಲು ಸಿದ್ಧ ಇಲ್ಲ ಅಂತಾದರೆ ಆರೋಗ್ಯವನ್ನು ಪಡೆಯಲಿಕ್ಕೆ ನಾನು ಅನರ್ಹ. ಯಾವ ವ್ಯಕ್ತಿ 24 ಗಂಟೆಯಲ್ಲಿ 24 ನಿಮಿಷ, ಕನಿಷ್ಠ 24 ನಿಮಿಷ ತೆಗೆದಿಡ್ಲಿಕ್ಕೆ ಆಗೋದಿಲ್ವೋ ಅವನಿಗೆ, ಅವನು ಆರೋಗ್ಯವನ್ನು ಬಯಸಲಿಕ್ಕೆ ಅನರ್ಹ. ಯಾಕಂದರೆ ಆರೋಗ್ಯ ಅನ್ನೋದು ರೆಡಿಮೇಡ್ ಪ್ರಾಡಕ್ಟ್ ಅಲ್ಲ. ನೀವಿನ್ನ ಹಣದಿಂದ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆರೋಗ್ಯವನ್ನು ನೀವು ಆಸ್ತಿ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಬೇರೆ ಆಮಿಷಗಳು ಇಲ್ಲಿ ನಡೆಯೋದಿಲ್ಲ. ಆರೋಗ್ಯ ಅಂತಂದರೆ ಇದು ಸೆಲ್ಫ್ ಮೇಡ್, ನೀವು ಜನರೇಟ್ ಮಾಡ್ಕೊಳ್ಬೇಕು. ಈಗ ಪಂಚಕರ್ಮ ಚಿಕಿತ್ಸೆ, ಆಯುರ್ವೇದ ಔಷಧಿಗಳು, ನಾವು ಕೊಡುವಂತಹ ಯಾವುದೇ ಔಷಧಿಗಳಾದರೂ ಮಾಡೋದೇನು, ನಿಮ್ಮ ದೇಹ ಆ ಆರೋಗ್ಯವನ್ನ ಪಡೆಯಲಿಕ್ಕೆ ಸಮರ್ಥ ಆಗೋ ರೀತಿ ಅಷ್ಟೇ ಮಾಡೋದು. ಆದರೆ ಆರೋಗ್ಯ ನಿಮ್ಮ ದೇಹವೇ ಪಡ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಈಗ 100 ಜನರಿಗೆ ಟ್ರೀಟ್ ಮಾಡಿದಾಗ 100 ಜನರಿಗೆ ಒಂದೇ ಥರ ರಿಸಲ್ಟ್ ಯಾಕೆ ಬರಲ್ಲ? ಯಾಕಂತಂದ್ರೆ ಅಲ್ಲಿ ಆರೋಗ್ಯ ಅನ್ನೋದು ಒಂದು ರೆಡಿಮೇಡ್ ಪ್ರಾಡಕ್ಟ್ ಅಲ್ಲ, ಇಂಪ್ಲಾಂಟೇಶನ್ ಅಲ್ಲ. ಈಗ ಒಂದು ಚಿಪ್ ಇಂಪ್ಲಾಂಟ್ ಮಾಡ್ಬೇಕಂದಾಗ, ನಿಮ್ಮ ದೇಹಕ್ಕೆ ಒಂದು ಚಿಪ್ ಇಂಪ್ಲಾಂಟ್ ಮಾಡಿದ್ದೀವಿ, ಈ ಚಿಪ್ ಕೆಲಸ ಮಾಡುತ್ತೆ ಅಂತ ಅಲ್ಲ. ನಿಮ್ಮ ದೇಹದಲ್ಲಿ ಪಂಚಕರ್ಮದಲ್ಲಿ ಏನಾದರೂ ಹೊಸದು ಇಂಪ್ಲಾಂಟೇಶನ್ ಮಾಡ್ತಾರಾ? ಏನು ಮಾಡೋದಿಲ್ಲ ಅಲ್ವಾ? ಇದ್ದಂತಹ ನಿಮ್ಮ ದೇಹದ, ನಿಮ್ಮದೇ ಜೀವಕೋಶಗಳು, ನಿಮ್ಮದೇ ದೇಹದ ಅಂಗಾಂಗಗಳು ಆರೋಗ್ಯಕ್ಕಾಗಿ ಕೆಲಸ ಮಾಡಲು ಸಮರ್ಥವಾಗುವ ರೀತಿಯಲ್ಲಿ ಪಂಚಕರ್ಮ ಮಾಡುತ್ತೆ. ಆದರೆ ಆರೋಗ್ಯವನ್ನು ಉತ್ಪತ್ತಿ ಮಾಡೋದು ಯಾವುದು? ನಿಮ್ಮದೇ ದೇಹ ಆಗಿರುತ್ತೆ, ನಮ್ಮ ಔಷಧಿ ಅಲ್ಲ. ಆ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ಔಷಧಿ ಏನು ಮಾಡುತ್ತೆ? ಆ ದೇಹವನ್ನು ಸಮರ್ಥ ಮಾಡುತ್ತೆ. ಔಷಧಿ ಅನ್ನೋದು ಒಂದು ಹೊಸ ಇಂಪ್ಲಾಂಟೇಶನ್ ಅಲ್ಲ, ನೀವೇ ರೆಡಿ ಮಾಡ್ಕೋಬೇಕು. ನಿಮ್ಮ ದೇಹದೊಳಗೆ ಅದು ಸಿದ್ಧವಾಗಬೇಕು ಅಂದಾಗ ನಿಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ, ದೇಹದ ಕೆಲಸಗಳಲ್ಲಿ, ದಿನಚರಿಯ ಒಂದು ರುಟೀನ್ ಅಭ್ಯಾಸಗಳಲ್ಲಿ ಆರೋಗ್ಯದ ಬಗ್ಗೆ ನೀವು ಎಷ್ಟು ಒಲವನ್ನು ಕೊಡ್ತಾ ಇದ್ದೀರಿ, ಎಷ್ಟು ಮನಸ್ಸಿಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಮುಖ್ಯ. ನಂಗೆ ಮನಸ್ಸೇ ಇಲ್ಲ, ಒಟ್ಟು ರಾಶಿ ಒಂದು ಮಾಡಬೇಕಲ್ಲ ಅಂತ ಮಾಡ್ತಿದ್ದೀನಿ ಅಂತಂದರೆ ಎಲ್ಲಿ ಹೋದ್ರೂ ಆರೋಗ್ಯ ಅನ್ನೋದನ್ನು ದೇಹ ಉತ್ಪತ್ತಿ ಮಾಡೋದಿಲ್ಲ. ನಿಮಗೆ ಮೊದಲು ಬೇಕು, ನಾನು ಆರೋಗ್ಯವಂತ ಆಗಬೇಕು, ನನಗೆ ಆರೋಗ್ಯ ಬೇಕು ಅನ್ನೋದು ನಿಮ್ಮಲ್ಲಿ ಮೊದಲು ಬರಬೇಕು. ನಿಮ್ಮಲ್ಲಿ ಅದು ಬಂದರೆ ರೋಗ ಎಂಥದ್ದೇ ಕಠಿಣ ರೋಗ ಆಗಿರಲಿ ಅದನ್ನ ನಾವು ಗುಣಪಡಿಸ್ಬೋದು. ಬಟ್ ನಿಮ್ಮೊಳಗೆ ಅದಿಲ್ಲ ಅಂತಂದರೆ ಯಾವುದೇ ಸರಳ ರೋಗ ಕೂಡ, ಎಷ್ಟೊಂದು ಕಡೆ ಹೋದ್ರು, ಆ ಡಾಕ್ಟರ್ ಹತ್ರ ಹೋದೆ, ಈ ಡಾಕ್ಟರ್ ಹತ್ರ ಹೋದೆ, ಅಲ್ಲೇ ಆಸ್ಪತ್ರೆ, ಎಲ್ಲ ಕಡೆ ಹೋದೆ, ನನಗೆ ಮಾತ್ರ ಆರಾಮಾಗಿಲ್ಲ ಅನ್ನುವಂಥ ಉತ್ತರ ಯಾಕೆ ಬರುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ನನ್ನ ಆತ್ಮಾವಲೋಕನ ನಾನು ಮಾಡಿಕೊಂಡ್ರೆ ನಾನೇ ಪ್ರಯತ್ನ ಮಾಡಿರೋದಿಲ್ಲ. ನಾನೇನು ಅಂದ್ಕೊಂಡಿರ್ತೀನಿ, ಆಸ್ಪತ್ರೆಗೆ ಹೋದರೆ ಸಾಕು ಗುಣ ಆಗತ್ತೆ, ಡಾಕ್ಟರ್ ಔಷಧಿ ಕೊಟ್ಟರೆ ಆಯಿತು ಗುಣ ಆಗತ್ತೆ. ಖಂಡಿತ ಹಾಗೆ ಆಗಲಿ, ನೀವು ಅಂದ್ಕೊಂಡ ಹಾಗಾದರೆ ನನಗೂ ಖುಷಿ. ಆದರೆ ಲಾಜಿಕಲಿ ಕರೆಕ್ಟಾಗಿ ನೀವು ಸ್ವಲ್ಪ ತಲೆಯನ್ನು ಉಪಯೋಗಿಸಿ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ, ದೇಹದಲ್ಲಿ ಆಯುರ್ವೇದ ಅಥವಾ ಪಂಚಕರ್ಮ ಅಥವಾ ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಇರ್ಬೋದು, ಆರೋಗ್ಯ ಅನ್ನೋ ಒಂದು ಪ್ಯಾಕೇಜನ್ನು ನಿಮ್ಮೊಳಗೆ ಇನ್ಸರ್ಟ್ ಮಾಡಿ ಇಂಪ್ಲಾಂಟೇಶನ್ ಮಾಡೋಕ್ಕಾಗಲ್ಲ. ಆರೋಗ್ಯ ನಿಮ್ಮಲ್ಲಿ ಉತ್ಪತ್ತಿ ಆಗಬೇಕು. ಆ ಉತ್ಪತ್ತಿ ಆಗಲು ಬೇಕಾಗುವಂತಹ ವಾತಾವರಣವನ್ನು, ಬೇಕಾಗುವಂತಹ ಸಾಮರ್ಥ್ಯವನ್ನು ನಾವು ಇಂಪ್ಲಾಂಟ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಇನ್ನು ಮುಂದೆ ದಿನದಲ್ಲಿ 24 ನಿಮಿಷ ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿದರೆ
ಒಂದು 48 ದಿನಗಳ ಕಾಲ ಒಂದು ವ್ರತದ ರೂಪದಲ್ಲಿ ಇದನ್ನು ಮಾಡಿದರೆ, ಈಗ ಹೇಗೂ ಚಾತುರ್ಮಾಸವೂ ನಡೀತಾ ಇದೆ, ವ್ರತಾಚರಣೆಗೆ ಅತ್ಯಂತ ಒಳ್ಳೆಯ ಒಂದಿದು. ನಿಮ್ಮ ಆರೋಗ್ಯಕ್ಕಾಗಿ ನೀವು ಮಾಡಿಕೊಂಡ್ರೆ ತುಂಬ ಅದ್ಭುತವಾದಂತಹ ಬದಲಾವಣೆಯನ್ನು, ಸಕ್ಸಸ್ಸನ್ನು, ರಿಸಲ್ಟನ್ನು ನಿಮ್ಮ ಹೆಲ್ತ್ ಕಂಡೀಷನ್ಸಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಅರ್ಥ ಆಯ್ತಲ್ವ? ಏನಾದರೂ ಡೌಟ್ಸ್ ಇದೆಯಾ ಅನುಲೋಮ ವಿಲೋಮ ಮಾಡೋದ್ರಲ್ಲಿ? ಇದು ಬೇಸಿಕ್ ಲೆವೆಲ್. ಇದರಲ್ಲಿ ಮುಂದೆ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಕುಂಭಕವನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದು. ಕುಂಭಕ ಅಂತಂದರೆ ಉಸಿರು ತಗೊಂಡ್ಮೇಲೆ ಹಿಡಿದಿಟ್ಕೊಂಡು ಉಸಿರನ್ನು ಬಿಡುವಂಥದ್ದು. ಆಮೇಲೆ ಬಹಿರ್ಕುಂಭಕ ಅಂದರೆ ಉಸಿರು ಬಿಟ್ಟ ಮೇಲೂ ಉಸಿರು ಹಿಡಿದಿಟ್ಕೊಂಡು ಬಿಡಿ. ಇದೆಲ್ಲ ಮುಂದಿನ ಹಂತದಲ್ಲಿ ಮತ್ತೆ ಯಾವಾಗಲಾದರೂ ನೋಡೋಣ. 48 ದಿನ ಇದನ್ನು ಫಸ್ಟ್ ಮಾಡಿ. ಇನ್ಹೇಲ್ ಮಾಡೋದು, ಎಕ್ಸೇಲ್ ಮಾಡೋದು, ಮತ್ತೆ ಇನ್ಹೇಲ್ ಮಾಡೋದು, ಎಕ್ಸೇಲ್ ಮಾಡೋದು. ಈ ರೀತಿ 48 ದಿನಗಳ ಕಾಲ ಮಾಡಿ ಅದರ ನಂತರದಲ್ಲಿ ಅಂತರ್ಕುಂಭಕ, ಬಹಿರ್ಕುಂಭಕ ಮತ್ತು ಅದರ ಟೈಮ್ ಡ್ಯೂರೇಷನ್ಸ್ಗಳನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಎಂಥ ಡೌಟ್ಸ್ ಇದೆಯಾ? ಎಡಗಡೆಯಿಂದ ತಗೊಂಡು ಎಡಗಡೆಯಿಂದಲೇ ಬಿಡಬೇಕು. ಹಾಂ, ಶುರು ಮಾಡುವಾಗ ಯಾವಾಗಲೂ ಎಡಭಾಗದಿಂದ ಇನ್ಹೇಲ್ ಮಾಡ್ತಾ ಸ್ಟಾರ್ಟ್ ಮಾಡಿ, ಆಮೇಲೆ ಬಲಗಡೆಯಿಂದ ಬಿಟ್ಟು ಬಲಗಡೆಯಿಂದ ತೊಗೊಂಡು ಎಡಗಡೆ ಬಿಟ್ಟರೆ ಅಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಅದು ಅಂತ. ಅನುಲೋಮ ವಿಲೋಮ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಯಾವಾಗ? ಎಡದಿಂದ ತೊಗೊಂಡು ಬಲಕ್ಕೆ ಬಿಟ್ಟು, ಬಲದಿಂದ ತೊಗೊಂಡು ಎಡಕ್ಕೆ ಬಿಟ್ಟು. ಸೊ ಮುಗಿಸುವಾಗ ಹಾಗೆ, ಅಂದರೆ ಆ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂತ. ಸರಿನಾ? ಓಕೆ, ಸರಿ. ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಬನ್ನಿ, ನೇರವಾಗಿ ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಣುಗಳು ಮುಚ್ಚಿರಲಿ. ಆಳವಾದಂತಹ ಉಸಿರಾಟ. ಭಗವಂತನಲ್ಲಿ ನನ್ನ ಆರೋಗ್ಯಕ್ಕಾಗಿ ನನ್ನ ಇಡೀ ದಿನದಲ್ಲಿ 24 ನಿಮಿಷಗಳನ್ನು ನನಗೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ಶಕ್ತಿ ಸಾಮರ್ಥ್ಯದ ವರ್ಧನೆಗೋಸ್ಕರ ವಿನಿಯೋಗಿಸುವ ಬುದ್ಧಿಯನ್ನು, ಮನಸ್ಸನ್ನು ನನಗೆ ದಯಪಾಲಿಸುವಂಥ ಭಗವಂತನಲ್ಲಿ ಕೇಳ್ತಾ ನನ್ನೊಟ್ಟಿಗೆ ಹೇಳಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ, ಕಣ್ಣಿನ ಮೇಲೆ ಇಡಿ. ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ, ಬ್ರಹ್ಮಶ್ರೀ ದೈವರಾತ್ರನ್ನ ನೆನೆದು ಇವರೆಲ್ಲರಿಗೆ ನಮನವನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.